ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 14 ಹಾಗೂ 15ನೇ ಶ್ಲೋಕನ ನೋಡ್ತಾ ಹೋಗೋಣ. ಸೌಂದರ್ಯ ಲಹರಿದು. ಕ್ಷಿತೌ ಷಟ್ ಪಂಚಾಶತ್ ದ್ವಿಸಮಧಿಕ ಪಂಚಾಶದಕ್ಕೆ ಹತಾಶೆ ದ್ವಾಸ ಶಿಷ್ಟ ಚತುರಧಿಕ ಪಂಚಾಶದನಿಲೆ ದಿವಿ ದ್ವಿಷಟ್ತ್ರಿಂಶದನ್ಮಸಿ ಚತುಷ್ಷಷ್ಟಿರಿತೆಯೇ ಮಯೂಖಾಸ್ತೆ ಶ್ಯಾಮುಪ್ಯರಿವರಿ ತವ ಪಾದಾಂಬುಜಯುಗಂ. ಅಂದರೆ ಇಲ್ಲಿ 360 ಮಯೂಖಗಳನ್ನ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿ 6 ಚಕ್ರಗಳಾದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ವಾಯುತತ್ವದ ಅನಾಹುತ ಚಕ್ರ, ಆಕಾಶ ತತ್ವದ ವಿಶುದ್ಧಿ ಚಕ್ರ, ಮನಸ್ತತ್ವದ ಆಜ್ಞಾ ಚಕ್ರ ಹಾಗೂ ಇದರಲ್ಲಿ 360 ಕಿರಣಗಳ ಮೇಲಿನ ಸಹಸ್ರಾರ ಪದ್ಮದ ಮಧ್ಯದ ಬಿಂದು ಸ್ಥಾನದಲ್ಲಿ ಶ್ರೀದೇವಿಯ ಪಾದ ಪದ್ಮವು ನಮಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಇನ್ನೂ ಎಲಾಬ್ರೇಟ್ ಮಾಡಿ ಹೇಳ್ತಾ ಹೋಗ್ತೀನಿ ನಾನು. ನಮ್ಮ ದೇಹದಲ್ಲಿ 360 ಮಯೂಖಗಳು ಇದ್ದಾವೆ. ಸೊ ಈ 360 ಮಯೂಖಗಳು ಅಂದರೆ ಮೂಲಾಧಾರ ಚಕ್ರದಲ್ಲಿ ಪೃಥ್ವಿ ತತ್ವದಲ್ಲಿ 56 ಮಯೂಖಗಳು, ಸ್ವಾಧಿಷ್ಠಾನ ಚಕ್ರ ಜಲತತ್ವದಲ್ಲಿ 52 ಮಯೂಖಗಳು, ಇನ್ನು ಮಣಿಪುರ ಚಕ್ರದಲ್ಲಿ ಅಗ್ನಿ ತತ್ವದಲ್ಲಿ 62 ಮಯೂಖಗಳು, ಇನ್ನು ಅನಾಹತ ಚಕ್ರ ವಾಯು ತತ್ವದಲ್ಲಿ 54 ಮಯೂಖಗಳು, ವಿಶುದ್ಧಿ ಚಕ್ರ ಆಕಾಶ ತತ್ವದಲ್ಲಿ 72 ಮಯೂಖಗಳು, ಇನ್ನು ಆಜ್ಞಾ ಚಕ್ರ ಮನಸ್ತತ್ವದಲ್ಲಿ 64 ಮಯೂಖಗಳು. ಸೊ ಇದು ಒಟ್ಟು ಸೇರಿ 360 ಮಯೂಖಗಳಾಗ್ತವೆ. ಇನ್ನು ಮಯೂಖಗಳು ಅಂದರೆ ಕಿರಣಗಳು ಅಂತ, ದೇವಿ ಪಾದದ ಕಿರಣಗಳು ಅಂತ ಹೇಳ್ತಾರೆ. ಇಲ್ಲಿ ಮಯೂಖ ಅಂದರೆ ಕೇವಲ ಭೌತಿಕ ಫಿಸಿಕಲ್ ಬೆಳಕಲ್ಲ, ಫಿಸಿಕಲ್ ರೇಸ್ ಅಲ್ಲ. ಇದು ಶ್ರೀವಿದ್ಯಾ ಪರಂಪರೆಯಲ್ಲಿ ಇವುಗಳನ್ನು ಸೂಕ್ಷ್ಮ ಶಕ್ತಿಗಳು, ಚೈತನ್ಯದ ಪ್ರಕಾಶಗಳು ಮತ್ತು ತತ್ವಗಳಿಗೆ ಸಂಬಂಧ ರೂಪದ ಶಕ್ತಿ ರೂಪಗಳು ಅಂತ ಹೇಳ್ತಾರೆ. ಎನರ್ಜಿ ಈಸ್ ನೈದರ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್ ಆರ್ ನಾರ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ನಾವು ಫಿಸಿಕ್ಸಲ್ಲಿ ಓದ್ದಂಗೆ ಅಂದರೆ ನಮ್ಮ ಪಿಂಡಾಂಡಗಳಲ್ಲಿ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಎನರ್ಜಿ, ಇಟ್ಸ್ ಓನ್ಲಿ ಟ್ರಾನ್ಸ್ಫರ್ಡ್. ಸೊ ನಮಗೆ ಸೂಕ್ಷ್ಮ ಶಕ್ತಿಗಳು ಮಯೂಖ ಅಂದರೆ ಕಿರಣಗಳ ರೂಪದಲ್ಲಿ ನಮಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತವೆ. ಅಂದರೆ ನಮ್ಮ ಪಿಂಡಾಂಡಗಳಲ್ಲಿ ಚಕ್ರಗಳು ಇವೆ. ಸೊ ಈ ಚಕ್ರಗಳು ವಿಶ್ವದಲ್ಲಿರುವ ಬ್ರಹ್ಮಾಂಡ ಶಕ್ತಿಗಳು ಹಾಗೂ ಕಾಲಚಕ್ರಗಳ ಮುಖಾಂತರ ಇವುಗಳ ನಡುವೆ ನಮಗೆ ಸಂಬಂಧಗಳನ್ನ ಹೇಳ್ತವೆ. ಇಟ್ಸ್ ನಾಟ್ ಅ ಫಿಸಿಕಲ್ ರೇಸ್, ಇಟ್ಸ್ ಅ ಮೈನ್ಯೂಟ್ ರೇಸ್. ಸೈಂಟಿಫಿಕ್ ಆಗಿ ಪ್ರೂವನ್ ಆಗಿದೆ ಆಲ್ರೆಡಿ. ಸೊ ಇನ್ನು ಈ 360 ಏನು ವಿಶೇಷತೆ ಇದೆ, ಯಾಕೆ 360 ರೇಸು ನಮಗೆ ಬೀಳ್ತಾ ಇದೆ, ಒಂದೊಂದು ಚಕ್ರದಿಂದ ಒಂದೊಂದು ರೇಸ್ ಯಾಕೆ ಬೀಳ್ತಾ ಇದೆ ಅಂದರೆ 360 ಡಿಗ್ರಿ ಅಂತ ಹೇಳ್ತೀವಿ ನಾವು ಮ್ಯಾಥಮೆಟಿಕ್ಸಲ್ಲಿ. 360 ಡಿಗ್ರಿ ಅಂದರೆ ಒಂದು ಸರ್ಕಂಫರೆನ್ಸ್ ಬರುತ್ತೆ, 180 ಆ್ಯಂಡ್ 180. ಸೊ ಕಂಪ್ಲೀಟ್ ಒಂದು ಲಾಂಗಿಟ್ಯೂಡು ಮತ್ತು ಲ್ಯಾಟಿಟ್ಯೂಡ್ ಸರ್ಕಂಫರೆನ್ಸ್ ಸೇರಿಸಿದ್ರೆ 360 ಅಂತ ಬರುತ್ತೆ. ಇದು ಸಾಂಪ್ರದಾಯಿಕ ಕಾಲಗಣನೆಗಳಲ್ಲಿ 360 ದಿನಗಳು ಹಾಗೂ ಆದ್ದರಿಂದ 360 ಮಯೂಖಗಳು ಕಾಲಚಕ್ರದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅದರಂತೆಯೇ 14 ಶ್ಲೋಕದಲ್ಲಿ ಅತ್ಯಂತ ಸುಂದರವಾಗಿರುವ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಲಲಿತಾ ತ್ರಿಪುರ ಸುಂದರಿಯ ಪಾದಗಳು. ಅದಕ್ಕೆ ನಾವು ಮೃಗಿ ಮುದ್ರೆಯನ್ನು ಹಿಂಗೆ ಇಟ್ಕೊಂಡು ನಾವು ಶ್ರೀವಿದ್ಯಾದಲ್ಲಿ ಈ 360 ಏನು ನಾವು ಆ ರೇಸ್ನ ತಗೊಳ್ತೀವಿ, ದಿಸ್ ಲೈಕ್ಸ್ ಆ್ಯನ್ ಆ್ಯಂಟೆನಾ. ಸೊ ಇವೆರಡು ಏನಾಗುತ್ತೆ, ಇದು ನಮಗೆ ಒಂದು ಆ್ಯಂಟೆನಾ ಥರ ಕ್ರಿಯೇಟ್ ಆಗಿ ಈ ಬ್ರಹ್ಮಾಂಡದಲ್ಲಿರೋ ಅಂಥ 360 ರೇಸ್ ಕಿರಣಗಳ ಶಕ್ತಿ ನಮಗೆ ಕೇವಲ ಇದೊಂದು ತಲೆ ಮೇಲೆ ಇಟ್ಕೊಳ್ಳೋದ್ರಿಂದ ನಮಗೆ ಅದು ಬೀಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದರ ದೈವಿಕ ಚೈತನ್ಯವು ಷಟ್ಚಕ್ರಗಳು, ಅವುಗಳ ಶಕ್ತಿಗಳು ಕಾಲಚಕ್ರವನ್ನು ಮೀರಿದೆ ಅಂತ ಒಂದು ಆಂತರಿಕ ತತ್ವವನ್ನು ಹೇಳ್ತಾ ಹೋಗ್ತಿದ್ದಾರೆ. ಇನ್ನು ನಾವು 15ನೇ ಶ್ಲೋಕ ನೋಡ್ತಾ ಹೋದರೆ ಶರಜ್ಯೋತ್ಸ್ನಾ ಶುಭ್ರಾಂ ಶಶಿಯುತ ಜಟಾಜೂಟ ಮಕುಟಾಂ ವರತ್ರಾಸ ತ್ರಾಣ ಸ್ಫಟಿಕ ಘಟಿಕ ಪುಸ್ತಕಕರಾಂ ಸಕೃನ್ನತಾಂ ನತ್ವಾ ಕಡಮಿವ ಸತಾಂ ಸನ್ನಿಧತೆ ಮಧುಕ್ಷೀರ ದ್ರಾಕ್ಷ ಮಧುರಾಕ್ಷಣ ಪಣಿತಯ.
ಇನ್ನು ಈ 15ನೇ ಶ್ಲೋಕದ ಸರಳ ಅರ್ಥ ಏನಾಗಿದೆ ಅಂದರೆ, ಇಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಜಗದ್ಗುರುಗಳಾಗಿರುವಂಥ ಇವರು ದೇವಿಯ ಜ್ಞಾನ ಸ್ವರೂಪವನ್ನು ವರ್ಣಿಸ್ತಾ ಇದ್ದಾರೆ. ದೇವಿಯು ಶರದ್ ಹುಣ್ಣಿಮೆಯ ಅಂದರೆ ಶರದ್ ಋತುವಿನ ಕಾಲದ ಚಂದ್ರನ ಬೆಳಕಿನಂತೆ ಅತ್ಯಂತ ನಿರ್ಮಲವಾದ ಪ್ರಕಾಶವನ್ನು ಹೊಂದಿದ್ದಾಳೆ. ಆಕೆಯ ಕಿರೀಟದಲ್ಲಿ ಚಂದ್ರನನ್ನು ಧರಿಸಿರುವ ಜಟಾಜೂಟವಿದೆ. ಆಕೆಯ ಕೈಗಳಲ್ಲಿ ಅಭಯವ ಹಸ್ತವನ್ನು ನೀಡುವ ಹಸ್ತ, ಭಕ್ತರನ್ನು ರಕ್ಷಿಸುವ ಹಸ್ತ, ಇನ್ನು ಸ್ಫಟಿಕದ ಜಪಮಾಲೆ, ಜ್ಞಾನವನ್ನು ಸೂಚಿಸುವ ಪುಸ್ತಕ ಇವೆ. ಅಂದರೆ 4 ಕೈಗಳಲ್ಲಿ 4 ವಿವಿಧವಾಗಿರುವಂಥ ಅಪ್ಯಾರಚಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ದೇವಿಯನ್ನು ಒಮ್ಮೆ ಕೂಡ ಭಕ್ತಿಯಿಂದ ನಮಸ್ಕರಿಸಿದರೆ ಆ ಭಕ್ತನಿಗೆ ದೊರೆಯುವ ಫಲವು ಜೇನು, ಹಾಲು ಮತ್ತು ದ್ರಾಕ್ಷಿಯ ಮಧುರತೆಯನ್ನು ಮೀರಿಸುವಷ್ಟು ಸಿಹಿಯಾಗಿರುತ್ತದೆ. ಅಂದರೆ ಮಧು ಕ್ಷೀರ ದ್ರಾಕ್ಷ ಮಧುರಿ ನಾಹ ಫಣಿತಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಆಂತರಿಕ ಅರ್ಥ ಏನಿದೆ ಅಂದರೆ, ಇಲ್ಲಿ ಜೇನು, ಹಾಲು, ದ್ರಾಕ್ಷಿ ಎಂಬುದು ಭೌತಿಕ ಸಿಹಿಯ ಸಂಕೇತವಲ್ಲ. ಇದು ಕೇವಲ ಒಂದು ಫಿಸಿಕಲ್ ಸಂಕೇತವಲ್ಲ. ಇದು ದೇವಿಯ ಅನುಗ್ರಹದಿಂದ ನಮಗೆ ದೊರೆಯುವ ಜ್ಞಾನ, ಶಾಂತಿ ಮತ್ತು ಆತ್ಮಾನಂದದ ಮಧುರತೆಗಳು. ಆ ಸ್ವೀಟ್ನೆಸ್ ಯಾವುದು? ಜ್ಞಾನದ ಸ್ವೀಟ್ನೆಸ್ಸು, ಶಾಂತಿ ಮತ್ತು ಆತ್ಮಾನಂದ. ಅಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಈ 3 ಬೇಕಾಗಿರೋ ಅಂಥದ್ದು. ಇನ್ನು ಜಪಮಾಲೆ ಸಾಧನೆ ಇನ್ನು ಜಪಮಾಲೆ ನಮಗೆ ದೇವಿಯ ಕೈನಲ್ಲಿರುವಂಥ ಜಪಮಾಲೆ ಏನನ್ನು ಸೂಚಿಸುತ್ತೆ ಅಂದರೆ ಸಾಧನೆಯನ್ನು ಸೂಚಿಸುತ್ತೆ, ಪುಸ್ತಕ ಜ್ಞಾನವನ್ನು ಸೂಚಿಸುತ್ತೆ, ಅಭಯ ಹಸ್ತ ಭಯದ ನಿವಾರಣೆಯನ್ನು ಸೂಚಿಸುತ್ತೆ, ಇನ್ನು ರಕ್ಷಣೆಯು ಹಸ್ತ ದೇವಿಯ ಕೃಪೆಯನ್ನು ಸೂಚಿಸಿದ್ರೆ ಚಂದ್ರಪ್ರಕಾಶವು ಶುದ್ಧ ಚೈತನ್ಯವನ್ನು ಸೂಚಿಸುತ್ತೆ. ಇನ್ನು ದೇವಿಯನ್ನು ನಿಜವಾದ ಭಕ್ತಿಯಿಂದ ಒಮ್ಮೆ ಶರಣಾದರೂ ಆಕೆಯ ಕೃಪೆಯ ಜ್ಞಾನ ಮತ್ತು ಪರಮಾನಂದದ ಅಮೃತಮಯ